ಸೊ ಯಾವುದನ್ನು ನಾವು ಅಸಂಪ್ಷನ್ ಮಾಡ್ಕೋಬಾರ್ದು. ಅಂದ್ರೆ ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅನ್ನೋ ತರ. ನಾವು ಅವ್ರದ್ದು ಏನೋ ಒಂದು ಆಕ್ಷನ್ ನೋಡಿ ಅಥವಾ ಸುಮ್ಮನೆ ಅವರೊಂದು ಅಪಿಯರೆನ್ಸ್ ಅಥವಾ ಅವರೊಂದು ಆಕ್ಟಿವಿಟಿ ನೋಡಿ ನಾವು ಜಡ್ಜ್ ಮಾಡಬಾರ್ದು. ಅವ್ರು ನಮಗೆ ರೆಸ್ಪೆಕ್ಟ್ ಕೊಡ್ತಿಲ್ಲ, ಲವ್ ಮಾಡ್ತಿಲ್ಲ, ನಮಗೆ ಅವ್ರ ಗೌರವ ಇಲ್ಲ ಅಂತ ಹೇಳಿ. ಅದು ಬಿಟ್ಟು ಓಪನ್ ಕೇಳು, ಯಾಕಪ್ಪ ನೀನು ಹಿಂಗೆ ಮಾಡಿದೆ. ಎಕ್ಸಾಕ್ಟ್ಲಿ ಹಂಗೆ ಕೇಳಿದಾಗ ವಿ ವಿಲ್ ಗೆಟ್ ಎ ಆನ್ಸರ್ ಅನ್ನೋದು ನಿಮ್ಮ ಪಾಯಿಂಟ್. 100% ವರ್ಕ್ ಆಗುತ್ತೆ. ಆದ್ರೆ ಕೆಲವರಿಗೆ ಆ ಪ್ರಶ್ನೆಗಳು ಕೇಳುವಂತ ನೇಚರ್ ಇರಲ್ವೇ, ಅದನ್ನ ಹೇಳ್ಕೊಡ್ಬೇಕು. ಮಾಡ್ಕೊಳ್ಳೋದೇ ಜಾಸ್ತಿ ಆ ಬ್ರೈನ್ ಮೆಕ್ಯಾನಿಸಮ್. ಇವಾಗ ನಿಮ್ಮ ಹತ್ರ ಒಂದು ಫೋನ್ ಇದೆ, ನನ್ನ ಹತ್ರ ಒಂದು ಫೋನ್ ಇದೆ, ಆದರೆ ಸಾಫ್ಟ್ವೇರ್ ಪ್ರಕಾರ ಅದು ಆಪ್ರೇಟ್ ಆಗ್ತಿದೆ ಅಲ್ವಾ. ಸೊ ಹಾಗೆ ನೀವೊಂದೇನೋ ಪ್ರಶ್ನೆ ಕೇಳ್ತೀರಾ ಅಂದರೆ ಅದು ನಿಮ್ಮ ಸ್ವಭಾವ, ಪ್ರಶ್ನೆ ಕೇಳಲ್ಲ ಅಂದರೆ ಅದು ನಿಮ್ಮ ಸ್ವಭಾವ, ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀರಾ ಅಂದರೆ ಅದು ನಿಮ್ಮ ಸ್ವಭಾವ, ಅದೇ ಥರ ಅಸಂಪ್ಷನ್ ಮಾಡ್ಕೊತೀರಾ ಅಂದರೆ ಅದು ನಿಮ್ಮ ಸ್ವಭಾವ. ಪ್ರೀತಿನ ಊರವರಿಗೆಲ್ಲ ಹಂಚ್ತೀರಾ ಅಂದರೆ ನಿಮ್ಮ ಸ್ವಭಾವ, ಪ್ರೀತಿನ ಹೆಂಡತಿ ಮಕ್ಳಿಗೆ ಮಾತ್ರ ಲಿಮಿಟ್ ಮಾಡ್ಕೊಂಡಿದ್ದೀರಾ ಅಂದರೆ ಅದು ನಿಮ್ಮ ಸ್ವಭಾವ. ಇವುಗಳನ್ನೆಲ್ಲವನ್ನೂ ನಾವು ಅರಿವಿಗೆ ತೊಗೊಂಡು ಬರಬೇಕು. ಇವುಗಳನ್ನು ಅರಿವಿಗೆ ತೊಗೊಂಡು ಬಂದರೆ ಲೈಫ್ ಸ್ಮೂತ್ ಆಗಿರುತ್ತೆ. ಈ ಥರದ್ದೊಂದು ಎಕ್ಸಿಸ್ಟೆಡ್ ಇದೆ ಅನ್ನೋದೇ ಗೊತ್ತಿಲ್ವೇ ನಮಗೆ. ಇವಾಗ ಹ್ಯಾಪಿನೆಸ್ ಅಂತ ಒಂದು ಸಬ್ಜೆಕ್ಟ್ ಇದೆ ಸರ್, ಎಲ್ರಿಗೂ ಬೇಕಿದ್ದು ಹ್ಯಾಪಿನೆಸ್ ಅನ್ನೋದು. ಕೆಲವೊಬ್ಬರಿಗೆ ಸೆಲ್ಫಲ್ಲಿ ಹ್ಯಾಪಿನೆಸ್ ಇರುತ್ತೆ, ಕೆಲವೊಬ್ಬರಿಗೆ ಫ್ಯಾಮಿಲಿ ಇರುತ್ತೆ, ಕೆಲವೊಬ್ಬರಿಗೆ ಸೊಸೈಟಿಲಿರುತ್ತೆ. ಕೆಲವೊಬ್ಬರಿಗೆ ಸೆಲ್ಫಲ್ಲಿ ಹ್ಯಾಪಿನೆಸ್ ಇರೋರು ಏನು ಅನ್ಕೊಳ್ತಾರೆ ಗೊತ್ತಾ, 3 ಡಿಫ್ರೆಂಟ್ ಪೀಪಲ್ ಅಟ್ ಫ್ಯಾಮಿಲಿ ವಿತ್ ಡಿಫ್ರೆಂಟ್ ಸೋರ್ಸ್ ಆಫ್ ಹ್ಯಾಪಿನೆಸ್ಸಲ್ಲಿ ಇದ್ದಾರೆ ಅಂತ ಅಂದ್ಕೊಳ್ಳಿ ಸರ್. ಸೆಲ್ಫಲ್ಲಿ ಹ್ಯಾಪಿನೆಸ್ ಇರೋರು ಜಗತ್ತಲ್ಲಿ ಏನು ಅನ್ಕೊಳ್ತಾರೆ ಅಂದರೆ, ನಮ್ಮ ಮನೇಲಿರೋ ಹೆಂಡತಿ ಅಥವಾ ಮಗ ಅಥವಾ ಮಗಳು ಅವರೆಲ್ಲರಿಗೂ ಅವ್ರೊಳಗಡೆನೇ ಹ್ಯಾಪಿನೆಸ್ ಸಿಗುತ್ತೆ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ದಿಸ್ ಕಾಲ್ಡ್ ಭ್ರಮೆ. ಈ ಭ್ರಮೆಯ ಬದುಕಿನಿಂದ ಹೊರಗಡೆ ಬರೋ ತನಕ ಮುಕ್ತಿ ಮೋಕ್ಷ ಸಿಗಲ್ವಂತೆ. ನಾನು ಹೇಳಿಲ್ಲ, ಎಲ್ಲ ಸ್ಪಿರಿಚುವಲ್ ಬೀಯಿಂಗ್ಸ್ ಹೇಳ್ಬಿಟ್ಟಿದ್ದಾರೆ. ನಮ್ಮ ವೈಫಿಗೆ ಫ್ಯಾಮಿಲಿಯಿಂದನೇ ಹ್ಯಾಪಿನೆಸ್ ಸಿಗುತ್ತೆ ಅಂತಿದ್ದಾಗ ಅವರು ಮಗನಿಂದ ಅಥವಾ ಮಗಳಿಂದ ಗಂಡನಿಂದ ಯಾವಾಗಲೂ ಹ್ಯಾಪಿನೆಸ್ನ ಹುಡುಕ್ತಾ ಇರ್ತಾರೆ. ಮಗುಗೆ ಸೊಸೈಟಿಯಿಂದ ಸಿಗುತ್ತೆ, ಅಮ್ಮನಿಂದನೂ ಅಪ್ಪನಿಂದನೂ ಬೇಕಾಗಿಲ್ಲ, ತನ್ನಿಂದನೂ ಬೇಕಾಗಿಲ್ಲ. ಅವನಿಗೆ ಆಟ ಆಡೋದಿದ್ರೆ ಸಾಕು, ಫ್ರೆಂಡ್ಸ್ಗಳಿದ್ರೆ ಸಾಕು, ಫ್ರೆಂಡ್ಸ್ಗಳ ಅಪ್ಪ ಅಮ್ಮಗಳು ಎಲ್ಲ ಹೊರಗಡೆ ಇರೋ ಜನಗಳಿದ್ರೆ ಸಾಕು. ಈ ಸೃಷ್ಟಿಯಲ್ಲಿ ಇಷ್ಟೊಂದು ಡಿಕೋಡ್ ಮಾಡೋಂಥ ಸಬ್ಜೆಕ್ಟ್ ನಿಮಗೆ ಸೈನ್ಸ್ ಎಲ್ಲೂ ಸಿಗಲ್ಲ. DMIT ಅಂತ ಹೇಳಿದ್ರಿ, ಅದರಲ್ಲಿ ಇದೆಲ್ಲ ಗೊತ್ತಾಗಲ್ಲ. ಇದು ಮುಳ್ಳಿಯ ರಿಸರ್ಚ್. ನಾವೇನು ಮಾಡ್ತೀವಿ, ಮನೇಲಿ 3 ಬೇರೆ ಬೇರೆ ಜನಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಹ್ಯಾಪಿನೆಸ್ ಸಿಕ್ಕಿದ್ರೆ ನಿಮಗೆ ಗೊತ್ತಿಲ್ಲದೆ ಚಿಕ್ಕ ವಯಸ್ಸಿಂದ ಏನೇನೆಲ್ಲ ತಪ್ಪು ಮಾಡ್ಕೊಂಡು ಬಂದಿದ್ದೀರಾ. ಹೀಗಿರಬೇಕಾದ್ರೆ ಎಲ್ಲೆಲ್ಲ ಪ್ರಾಬ್ಲಮ್ಸ್ಗಳು ಅರೈಸ್ ಆಗಿದೆ, ಇದಕ್ಕೆ ಸೊಲ್ಯೂಷನ್ ಕೊಟ್ಕೊಂಡಿಲ್ವಾ, ಅಥವಾ ಇವಾಗ ಹೆಂಗೆ ಸೊಲ್ಯೂಷನ್ ಕೊಟ್ಟರೆ ಎಷ್ಟು ದಿನದಲ್ಲಿ ನಿಮಗೆ ರಿಸಲ್ಟ್ಸ್ ಬರುತ್ತೆ ಅಂತ ಹೇಳ್ಬಿಡ್ತೀವಿ. ನಾನು ಹೇಳಿರೋ ಇನ್ಪುಟ್ನ ಅವ್ರು ಅಕ್ಸೆಪ್ಟ್ ಮಾಡಿಕೊಂಡು, ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು, ಅಕ್ಸೆಪ್ಟ್ ಮಾಡ್ಕೊಂಡ್ರು ಅಂತ ಅಂದ್ಕೊಳ್ಳಿ, ನಾಳೆ ಬೆಳಿಗ್ಗೆ ಮನೆಯಲ್ಲಿ ಒಂಥರ ಶಾಂತಿ ಸಮೃದ್ಧತೆ ನೆಲೆಸ್ಬಿಡುತ್ತೆ, ಸ್ವರ್ಗ ನೆಲೆಸ್ಬಿಡುತ್ತೆ. ಹಾಂ, ಅದು ಕರೆಕ್ಟ್. ನೀವು ಹೇಳಿದ್ರೆ ಅಕ್ಸೆಪ್ಟ್ ಮಾಡ್ಕೊಂಡು ಏನು ಇಂಪ್ಲಿಮೆಂಟ್ ಮಾಡಿದರೆ ಆಗುತ್ತೆ ಅಂತ ಹೇಳಿ. ಬಟ್ ಯಾವುದೇ ಮನುಷ್ಯರಿಗಾಗಲಿ ಯಾವುದೇ ಹ್ಯೂಮನ್ ಬೀಯಿಂಗಿಗಾಗಲಿ ದಟ್ ಅಕ್ಸೆಪ್ಟೇಷನ್ ಇನ್ ಅಡಾಪ್ಟೇಷನ್ ತುಂಬ ಟೈಮ್ ಬೇಕು. ನೀವು ಏನೋ ಒಂದು ಇನ್ಪುಟ್ ಕೊಡ್ತೀರಾ, ನಾ ಇಮಿಡಿಯೇಟಾಗಿ ನಾಳೆಯಿಂದ ನನಗೆ ಮಾಡೋಕ್ಕಾದರೂ ಕೂಡ ಒಂದು 2 ದಿನ ಮಾಡ್ತೀನಿ, 3 ದಿನ ಮಾಡ್ತೀನಿ, ಮತ್ತು 4ನೇ ದಿನಕ್ಕೆ ಅದೇ ವರ್ಸಸ್ ಶುರು ಆಗುತ್ತೆ. ಇಲ್ಲ ಸರ್, ನಾವು ಈ ಕಾನ್ಸೆಪ್ಟನ್ನ ಅಕ್ಸೆಪ್ಟ್ ಮಾಡ್ಕೊಳಲ್ಲ. ಇದುವರೆಗೂ ಜಗತ್ತಲ್ಲಿ ಎಲ್ಲರೂ ಏನು ಹೇಳ್ತಿದ್ರು ಅಂದರೆ, ಇನ್ನೊಬ್ಬ ವ್ಯಕ್ತಿನ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ರು. ಇಲ್ಲ, ನಾನು ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿಲ್ಲ. ಅಲ್ಲ, ನನ್ನ ಕ್ವಶನ್ ಏನಂದ್ರೆ ಎಷ್ಟು ದಿನ ಅಂದಾಜು ಬೇಕಾಗುತ್ತೆ ಅಂತ. ಅದಕ್ಕೆ ಅದು ಬೇಕೇ ಆಗಲ್ಲ, ನೆಕ್ಸ್ಟ್ ಮೂಮೆಂಟಲ್ಲಿ ಚೇಂಜ್ ಆಗ್ಬಿಡ್ತೀರಾ. ಅದಕ್ಕೆ ಬೇಕಾಗಿರೋ ಥರ ಎಲ್ಲ ಎಕ್ಸಾಂಪಲ್ಸ್ಗಳು ನಿಮ್ಮ ಮನೇಲಾಗಿರೋ ಅಂಥ ಎಲ್ಲ ಸ್ಟೋರಿಗಳನ್ನ ನಾನು ಹೇಳ್ಬಿಡ್ತೀನಲ್ಲ, ನಿಮಗೆ ಗೊತ್ತಿಲ್ಲದೆ ಆಗ್ತಿದ್ದಲ್ವ ಸರ್ ಇದು. ಓಕೆ, ಈ ಥರನೂ ಒಂದು ಆಯಾಮ ಇದೆ ಅಂತ ನಮಗೆ ಗೊತ್ತೇ ಇರಲ್ವೇ. ಯಾವಾಗ ಬ್ರೈನ್ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳುತ್ತೆ, ಒಪ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ, ನಾಳೆ ಬೆಳಿಗ್ಗೆನೇ ಎಲ್ಲ ಚೇಂಜ್ ಆಗಿಬಿಡುತ್ತೆ. ವೈ ಆಮ್ ಜಸ್ಟ್ ಗಿವಿಂಗ್ ಎನ್ ಎಕ್ಸಾಂಪಲ್. ಇನ್ನೊಬ್ಬರ ವ್ಯಕ್ತಿನ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಯಾಕೆ ಅಂದ್ಕೊಂಡಿದ್ದೀವಿ ಅಂದರೆ, ಎಲ್ಲರೂ ಹೇಳಿದರೆ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ. ಎಲ್ಲರೂ ಹೇಳಿದ್ದಾರೆ ಅನ್ನೋದಕ್ಕಿಂತ ಕೆಲವೊಂದು ಎಕ್ಸ್ಪೀರಿಯನ್ಸ್ಗಳು, ಅದಕ್ಕೆ ಆ ಎಕ್ಸ್ಪೀರಿಯನ್ಸ್ಗಳು ಹೆಂಗಿರುತ್ತೆ ಅಂದರೆ, ನನಗೆ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ಬೇಕಂತ ಗೊತ್ತಿಲ್ಲ. ಹಾಂ, ನೀವು ಎಕ್ಸಾಂಪಲ್ಗಳ ಮೂಲಕ ನೀವು ನನಗೆ ಹೇಳ್ಕೊಡ್ಬೇಕಾ, ನಿಮಗೆ ಗೊತ್ತಿಲ್ಲ. ಒಬ್ಬನ್ನೇ ಕೂರಿಸ್ಕೊಂಡು ಹೇಳ್ಕೊಡ್ಬೇಕಾ ಅಂತ ಗೊತ್ತಿಲ್ಲ. ನೀವು ಇದನ್ನು ಹೇಳ್ಕೊಡೋದ್ರ ಮೂಲಕ ನನಗೇನು ಲಾಭಗಳು ಅಂತ ನಿಮಗೆ ಕೊಡ್ಬೇಕು ಗೊತ್ತಿಲ್ವಾ, ಅಥವಾ ನೀವು ಹೇಳೋದನ್ನು ನಾನು ಕೇಳ್ತೀನೋ ಕೇಳಲ್ವೋ ಅನ್ನೋದು ನಿಮಗೆ ಗೊತ್ತಿಲ್ಲ, ಅಥವಾ ನನಗೆ ಸ್ವಂತ ಬುದ್ಧಿ ಇದೆ ನಾನೇ ಅರ್ಥ ಮಾಡ್ಕೊಳ್ತೀನ ಅನ್ನೋದು ನಿಮಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿರೋ ನಾಲೆಡ್ಜ್ ಪ್ರಕಾರ ನೀವು ಹೇಳ್ಬಿಟ್ರಿ. ಆಗಲೇ ನಾನು ಹೇಳಿಲ್ವಾ, 5 ರೀತಿ ಜನ ಇರ್ತಾರೆ ಥಿಂಕಿಂಗ್ ಅಂತ. ಆ ಥಿಂಕಿಂಗ್ ಏನಿದೆ ಅಂತ ನನಗೆ ಗೊತ್ತಾಗ್ಬಿಡುತ್ತಲ್ಲ ಸರ್. ಮಗಂದು ಗೊತ್ತಾಗುತ್ತೆ, ಮಗಳದು ಗೊತ್ತಾಗುತ್ತೆ, ಅಪ್ಪ ಅಮ್ಮಂದು ಗೊತ್ತಾಗ್ಬಿಡುತ್ತಲ್ವಾ. ಇವ್ರಿಗೇನು ಎಕ್ಸಾಂಪಲ್ ಕೊಟ್ರೇ ಬ್ರೈನಿಗೆ ಹೋಗುತ್ತೆ. ಇವ್ರಿಗೆ ನಾನು ಎಷ್ಟು ಪ್ರೇಸ್ ಮಾಡಿ ಹೇಳಿದ್ರೇ ಇವ್ರನ್ನ ಅರ್ಥ ಮಾಡ್ಕೊಳ್ತಾರೆ. ಇವ್ರಿಗೆ 1-on-1 ಹೇಳ್ಬೇಕಾ, ಎಷ್ಟು ಸೆನ್ಸಿಬಲ್ ಎಕ್ಸಾಂಪಲ್ಸ್ಗಳನ್ನ ಕೊಟ್ಟು ಹೇಳಬೇಕು, ಎಲ್ಲ ನನಗೆ ಗೊತ್ತಾಗ್ಬಿಟ್ಟಿರುತ್ತಲ್ಲ ಸರ್. ಇವಾಗ ನಾನು ನಿಮ್ಮ ಹತ್ರ ನಾನು ಲ್ಯಾಪ್ಟಾಪ್ ತೊಗೊಂಬಂದು ಕೊಡ್ತೀನಿ ಅಂತ ಅಂದ್ಕೊಳ್ರಿಪ್ಪ,
ಕೆಟ್ಟೋಗಿದೆ, ನನ್ನ ಫೋನ್ ತೊಗೊಂಬಂದು ಕೊಡ್ತೀನಿ, ನನ್ನ ಮಿಕ್ಸಿನೂ ಕೆಟ್ಟೋಗಿದೆ ಬಂದು ಕೊಡ್ತೀನಿ. ನೀವು ಎಕ್ಸ್ಪರ್ಟ್ ತಾನೇ, ನೀವು ಅದನ್ನು ಸರಿ ಮಾಡಿಕೊಟ್ಮೇಲೆ ನಾನು ಅದನ್ನು ಯೂಸ್ ಮಾಡ್ಕೋಬೋದಲ್ವಾ? ಕರೆಕ್ಟ್. ನೀವು ಎಕ್ಸ್ಪರ್ಟ್ ಅಂತ ನಾನು ನಿಮ್ಗೆ ಯಾಕೆ ಕರೀತಾ ಇದ್ದೀನಿ ಹೇಳ್ರಿ, ಅದನ್ನು ಸರಿ ಮಾಡ್ತೀರಾ. ಆದರೆ ಎಷ್ಟೋ ಜನ ಜಗತ್ತಲ್ಲಿ ಎಕ್ಸ್ಪರ್ಟ್ ಹೆಂಗಿದ್ದಾರೆ ಗೊತ್ತಾ, ಪ್ರಾಬ್ಲಮನ್ನು ಪ್ರಾಬ್ಲಮ್ ಅಂತ ಹೇಳಿನೇ ಕಳಿಸ್ತಾರೆ ಮತ್ತು ದುಡ್ಡು ಇಸ್ಕೊಂಡಿರ್ತಾರೆ. ಕರೆಕ್ಟ್. ಅದು ಇಂಥ ಜನಗಳ ಹತ್ರ ಹೋಗೋವಂಥ ಜನರುಗಳು ಇದ್ದಾರೆ, ಅಂಥವ್ರ ಹತ್ರನೇ ಜಾಸ್ತಿ ಹೋಗೋದು ಜನ. ಸೊ ಆ ಕಾರಣಕ್ಕೋಸ್ಕರ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು ಅಂದರೆ, ನೀವು ಯೂನಿಟ್ ಟ್ರೂತಿಗೆ ಬಂದರೆ ಇಲ್ಲಿ ಏನೂ ಸಮಸ್ಯೆನೇ ಇರಲಿಲ್ಲ. ಎಲ್ಲ ಡಿಫ್ರೆಂಟ್ ಪರ್ಸೆಪ್ಷನ್ಸಲ್ಲಿ ಲೈಫ್ ಲೀಡ್ ಮಾಡ್ತಾ ಇದ್ರಿ. ವಾಟ್ ಈಸ್ ದ ಆ್ಯಕ್ಚುಯಲ್ ಪರ್ಸೆಪ್ಷನ್ ಯು ಸಪೋಸ್ ಟು ಲೀವ್ ಅಂತ ಗೈಡ್ ಮಾಡ್ತೀವಿ ಸರ್. ವೆರಿ ನೈಸ್ ಸರ್. ಅವಾಗ ಏನಾಗುತ್ತೆ, ನಾಳೆ ಬೆಳಿಗ್ಗೆ ಚೇಂಜ್ ಆಗುತ್ತೆ. ಚಿಕ್ಕದೊಂದು ಎಕ್ಸಾಂಪಲ್ ಹೇಳ್ತೀನಿ, ಕೇಳಿಸ್ಕೊಳ್ರಿ. ಇವಾಗ ಮಗು ನಮ್ಮ ಮಾತು ಕೇಳ್ತಿಲ್ಲ, ಬೆಳಿಗ್ಗೆ ಎದ್ದೊಳ್ತಿಲ್ಲ ಅಂತ ಅನ್ಕೊಳ್ಳಿ. ಆ ಮಗುಗೆ ಹೆಸರಿಡ್ದು ಅಪ್ಪ ಅಮ್ಮ ಕರಿಬಾರ್ದಾಗಿರುತ್ತೆ. ಮುರಳಿ ಎದ್ದಳೋ, ಮುರಳಿ ಎದ್ದಳೋ, ಮುರಳಿ ಎದ್ದಳೋ, ಮಗು ಎದ್ದಳಲ್ಲ. ನಾವೇನು ಮಾಡ್ತೀವಿ, ನಿಮ್ಮ ಮಗುಗೆ ಮುರಳಿ ಅಂತ ಹೆಸರಿಟ್ಟೇ ಕರಿಬಾರ್ದಾಗಿತ್ತು. ಕಂದ, ಮುದ್ದು, ರಾಜ, ಟೈಮ್ ಆಯ್ತಮ್ಮ ಅಂತ ಹೇಳಿದ್ರೆ ಸಾಕು, ಮತ್ತೆ 10 ಸತಿ ಹೇಳ್ಬೇಕಾಗಿಲ್ಲ. ಅವ್ನು ಪಟ್ ಅಂತ ಬ್ಯಾಟ್ರಿ ಚಾರ್ಜ್ ಆಗಿರುತ್ತೆ, ಎದ್ದಿರ್ತಾನೆ. ಇಷ್ಟು ವರ್ಷಗಳು ಹೇಳ್ತಾರಲ್ಲ, 12 ವರ್ಷ 15 ವರ್ಷದಿಂದ ನೋಡೋಕ್ಕಾಗಿಲ್ದಿರೋ ಅದೆಷ್ಟೋ ಎಕ್ಸಾಂಪಲ್ಸ್ಗಳನ್ನು ನಾವು ಒಂದು ದಿನದಲ್ಲಿ ಚೇಂಜ್ ಮಾಡ್ಕೊಡ್ತೀವಲ್ಲ. ಯಾಕೆ ಅಂದರೆ ನಾವು ಎಕ್ಸ್ಪರ್ಟ್ ಇದ್ದೀವಿ, ಅದನ್ನೇ ಹೆಂಗೆ ಆಪ್ರೇಟ್ ಮಾಡಬೇಕಂತ ಗೊತ್ತಿದೆ. ಮುರಳಿ ನೀವು ಹೆಂಗೆ ಎಕ್ಸ್ಪರ್ಟ್ ಆದ್ರಿ ಅಂತಲೂ ಕೇಳಿ ಸರ್. ಹೆಂಗೆ ಎಕ್ಸ್ಪರ್ಟ್ ಆದ್ರಿ ಸರ್? ನಾನು ಯಾವುದು ಬುಕ್ ಓದಲ್ಲ, ಯಾವುದು ವೀಡಿಯೋಸ್ ನೋಡಲ್ಲ, ಯಾವ ಫಿಲಾಸಫರ್ ಮಾತುಗಳನ್ನೂ ಕೇಳಿಸ್ಕೊಳಲ್ಲ. ಸೆಲ್ಫ್ ಅನಾಲಿಸಿಸ್ ನನ್ನ ಜೀವನದಲ್ಲಿ ಏನೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ಅನಲೈಸ್ ಮಾಡ್ತೀನಿ, ಗುರುಗಳಿಗೆ ಒಂದು ಪ್ರೇ ಮಾಡ್ತೀನಿ. ಗುರುಗಳೇ ನಾನು ಇದೆಲ್ಲ ಅಂದ್ಕೊಂಡ್ರೆ ಅದು ಕರೆಕ್ಟಾ, ಇದಕ್ಕಿಂತ ಇನ್ನೊಂದೇನಾದರೂ ಅತ್ಯುತ್ತಮವಾಗಿದ್ದರೆ ನನಗೊಂದು ಸ್ವಲ್ಪ ಹಿಂಟ್ ಕೊಟ್ಬಿಡಿ ಗುರುಗಳೇ, ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಡೋಣ. ಅವ್ರು ಕೊಡ್ತಾರೆ. ಹೋಗಿ ನನ್ನ ಬ್ರೈನಿಗೆ ಹೊಸದು ಬರುತ್ತೆ ಸರ್. ನೀವು ಅರ್ಥ ಮಾಡ್ಕೊಳ್ಳಿ ನೀರಜ್ ಸರ್, ಜಗತ್ತಲ್ಲಿ ಇಷ್ಟೊಂದೆಲ್ಲ ನಾಲೆಡ್ಜ್ ಎಕ್ಸಿಸ್ಟೆಡ್ ಇದೆ. ಕೆಲವೊಂದು ನಾಲೆಡ್ಜ್ ಕೆಲವೊಬ್ರಿಗೆ ಗೊತ್ತಿರ್ಬೋದು, ಗೊತ್ತಿಲ್ಲದೇ ಇರ್ಬೋದು. ಸ್ಟಿಲ್ ಪ್ರಾಬ್ಲಮ್ಸ್ ಆರ್ ಎಕ್ಸಿಸ್ಟೆಡ್. I mean to say that when you have a solution, you really don't know how to communicate your solution to the people. And people who are in the problem, they really don't know in which problem I am in. ಪ್ರಾಬ್ಲಮ್ಮು ಗೊತ್ತಿಲ್ಲ, ಸೊಲ್ಯೂಷನ್ನು ಹಿಂಗೆ ಅಪ್ಲೈ ಮಾಡ್ಕೊಡೋದು ಅಂತ ಗೊತ್ತಿಲ್ಲ ಅನ್ನೋದಕ್ಕೋಸ್ಕರ ಪ್ರಾಬ್ಲಮ್ ಇರೋದೆ ಅಲ್ವಾ. ಅದಕ್ಕೆ ನಾವೇನು ಮಾಡ್ತೀವಿ, ಯೂನಿಕ್ ಟ್ರೂತಲ್ಲಿ ನಿಮ್ಮ ಹತ್ರ ಏನು ಪ್ರಶ್ನೆ ಕೇಳಲ್ಲ, ನಾವು ಬರೀ ಫಿಂಗರ್ ಪ್ರಿಂಟ್ಸ್ ಕಲೆಕ್ಟ್ ಮಾಡ್ಕೊತೀವಿ. ನೀವೇನು ಪ್ರಾಬ್ಲಮ್ ಇದ್ದೀರ ಅಂತ ನಾನೇ ಹೇಳ್ತೀನಿ. ಅದಕ್ಕೆ ಸೊಲ್ಯೂಷನ್ನು ಹೆಂಗೆ ಹುಡುಕೋಬೇಕು ಅಲ್ಲ, ಹೆಂಗೆ ಅಪ್ಲೈ ಮಾಡ್ಕೋಬೇಕು. ಯಾಕೆಂದ್ರೆ ನಾವೇ ಕೊಟ್ಬಿಟ್ಟಿರ್ತೀವಿ ನಿಮಗೆ. ಅದನ್ನು ನೀವು ಅಪ್ಲೈ ಮಾಡ್ಕೊತೀರ, ನಾಳೆ ಬೆಳಗ್ಗೆ ರಿಸಲ್ಟ್ ಬರುತ್ತೆ. ಓಕೆ. ಸೊ ಹೀಗಿರಬೇಕಾದ್ರೆ ನಾವು ಜಗತ್ತಲ್ಲಿ ಏನೇನೆಲ್ಲ ಒಂದು ಸ್ಟೇಟ್ಮೆಂಟ್ಗಳೆಲ್ಲ ತುಂಬ ಹಾರ್ಶ್ ಆಗಿ ಅಥವಾ ರಾಂಗ್ ಟ್ರುತ್ ಆಗಿ ಹಾರಾಡ್ತಾ ಇದ್ದಾವೆ, ರೆಕ್ಕ ಪಕ್ಕ ಪಕ್ಷ ಎಲ್ಲ ಹಾರ್ಕೊಂಡು, ಅಂಥವ್ರುಗಳಿಗೆಲ್ಲ ನೀವು 1 ಗಂಟೆಯಲ್ಲಿ ಎಲ್ಲದನ್ನು ಬದಲಾಯಿಸ್ಬೋದು ಅಂತ ಸತ್ಯ ಹೇಳ್ಕೊಡ್ತೀವಿ. ಸೂಪರ್. ಇದೇ ರೀತಿ ಯು ಕಿಂಗ್ನ ಫುಲ್ ಪಾಡ್ಕಾಸ್ಟ್ನ ನಾನು ಚಿಕ್ಕದಾಗಿ ಕ್ಲಿಪ್ಸ್ ಆಗಿ ಕಟ್ ಮಾಡಿ ಈ ಚಾನಲಲ್ಲಿ ಹಾಕ್ತೀನಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಯು ಕಿಂಗ್ ಕ್ಲಿಪ್ಸ್.